ನಮಸ್ಕಾರ ಎಲ್ಲರಿಗೂ. ಯಾವಾಗಲೂ ಒಂದೇ ಥರ ಸಾಂಬಾರು ಮಾಡಿ ಬೇಜಾರಾಗಿತ್ತಂದ್ರೆ ಒಂದ್ಸಲ ಈ ರೀತಿಯಾಗಿ ಈ ಚೆನ್ನಾಗಿ ಬೇಳೆ ಸಾಂಬಾರನ್ನ ಮಾಡ್ಕೊಂಡು ನೋಡ್ರಿ. ಭಾಳ ಅಂದ್ರೆ ಭಾಳ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಯಾವಾಗಲೂ ಒಂದೇ ಥರ ತೊಗರಿಬೇಳೆ ಸಾಂಬಾರು, ಹೆಸರುಬೇಳೆ ಸಾಂಬಾರು ಮಾಡಿ ಬೇಜಾರಾಗಿತ್ತಂದ್ರೆ ಇದನ್ನು ಟ್ರೈ ಮಾಡಿರಿ. ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಇಲ್ಲೇ 1 ಕಪ್ ಆಗೋಷ್ಟು ಚೆನ್ನಾಗಿ ಬೇಳೆ ತೊಗೊಂಡ್ರಿ. ಇದಕ್ಕೆ ಲಾಲ್ ಮಸೂರ್ ದಾಳ್ನು ಅಂತಾರೆ ನೋಡಿರಿ. ಇದನ್ನು ತೊಳೆದ್ಬಿಟ್ಟು ತೊಗೊಳನೆ. ಈಗ ಇದನ್ನು ಕುಕ್ಕರ್ ಒಳಗೆ ಹಾಕ್ಕೊಳತ್ತಾನೆ. ಕುಕ್ಕರ್ ಒಳಗೆ ಹಾಕಿ ಬೇಯಿಸ್ಕೊಳ್ಬೇಕಾಗ್ತೈತೆ ರೀ. ಇದ್ರ ಜೊತೆಗೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ, 1 ದೊಡ್ಡ ಸೈಜ್ ಟೊಮೆಟೊ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಕಟ್ ಮಾಡಿಬಿಟ್ಟು ತೊಗೊಳನ್ರಿ. ಈಗ ಇದನ್ನೆಲ್ಲನೂ ಈ ಬೇಳೆ ಜೊತೆನ ಹಾಕ್ಕೊಳತ್ತೇನೆ ರೀ. ಈಗ ಇದಕ್ಕೆ 2 ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳತ್ತೇನೆ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ಹಾಕ್ಕೊಡ್ರಿ, ಮತ್ತು ಸೇರಿಸ್ಕೊಳ್ಬೋದು ಕಡಿಮೆ ಬಿದ್ದರೆ. 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಕ್ಕೊಂಡ್ರಿ. 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 2 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ಬೇಕಾಗ್ತದೆ ರೀ. ಈಗ ಇದನ್ನು ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಗ್ಯಾಸ್ನ ಲೋ ಟು ಮೀಡಿಯಮ್ ಒಳಗಿಟ್ಟು ಇದನ್ನು 3 ರಿಂದ 4 ವಿಷಲ್ನ ತೊಗೊಳ್ಬೇಕಾಗ್ತದೆ ರೀ. ಈಗ ನೋಡಿರಿ, ಇದನ್ನ ಮುಚ್ಚಳ ಮುಚ್ಚಾತೇನೆ. ಗ್ಯಾಸ್ನ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು 3 ರಿಂದ 4 ವಿಷಲ್ ಹಾಕಿಸ್ಕೊಂಡು ನೋಡಿರಿ. ಈಗ ಇದು ಪೂರ್ತಿ ಎಲ್ಲ ಪ್ರೆಷರ್ ಹೋದ್ಮೇಲೆ ಇದನ್ನು ಓಪನ್ ಮಾಡಿ ಬ್ಯಾಳೆ ಬೆಂದಾವ ಇಲ್ಲ ಅಂಥೇಳಿ ಚೆಕ್ ಮಾಡ್ಕೊಳ್ಬೇಕಾಗ್ತದೆ ರೀ. ನೋಡಿರಿ, ಇದು ಪೂರ್ತಿ ಎಲ್ಲ ಬ್ಯಾಳೆ ಬೆಂದಾವ. ಇದನ್ನು ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗ್ತದೆ ರೀ. ಪೂರ್ತಿ ಎಲ್ಲ ಬ್ಯಾಳೆ ಬೆಂದಿದ್ರೆ ಇದನ್ನು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ರೀ. ಸ್ವಲ್ಪ ಏನಾರು ಅಲ್ಲಿ ಬ್ಯಾಳೆ ಕಾಣತ್ತಿದ್ರೆ ಈ ರೀತಿ ಸೌಟಿಂದ ಸ್ಮ್ಯಾಶ್ ಮಾಡಿಕೊಡ್ರಿ. ಈಗ ಇದು ಒಗ್ಗರಣೆ ಮಾಡ್ಕೊಳತ್ತೇನೆ ರೀ. ಇಲ್ಲಿ 4-5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೇನ್ರಿ. ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡನೆ. ಸಾಸಿವೆ ಎಲ್ಲ ಪೂರ್ತಿ ಚಟ್ಪಟ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳತ್ತೇನೆ ರೀ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಳತ್ತೇನೆ ರೀ. ಇದ್ರ ಜೊತೆಗೆ 2-3 ಚಿಟಿಕೆ ಆಗೋಷ್ಟು ಹಿಂಗೆ ಹಾಕ್ಕೊಳತ್ತೇನೆ ರೀ. ಭಾಳ ಅಂದ್ರೆ ಭಾಳ ಸಿಂಪಲ್ ಆಗಿರೋಂಥ ಒಗ್ಗರಣೆ. ಈಗ ಇದನ್ನು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಬೇಯಿಸಿರೋಂಥ ಬೇಳೆನ ಈ ಒಗ್ಗರಣೆಗೆ ಸೇರಿಸ್ಕೊಳ್ಬೇಕಾಗ್ತದೆ ರೀ. ಈಗ ಇದಕ್ಕೆ ನೀರನ್ನ ನಿಮ್ಗೆ ಎಷ್ಟು ಬೇಕಂತ ಹೇಳಿ ನೋಡಿಕೊಂಡು ಸೇರಿಸ್ಕೊಡ್ರಿ. ಈ ಸಾಂಬಾರು ಏನೈತಲ್ರಿ ಸ್ವಲ್ಪ ಗಟ್ಟಿಯಾಗಿನೇ ಇರ್ತೈತಿ, ಜಾಸ್ತಿ ತೆಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದ್ರ ಜೊತೆಗೆ ನಾನು ಅರ್ಧ ಕಪ್ ಆಗೋಷ್ಟು ಹುಣಸೆಹಣ್ಣಿನ ರಸನ ಸೇರಿಸ್ಕೊಂಡ್ರಿ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿ ಬರೋಕೆ ಬಿಡಬೇಕಾಗ್ತೈತಿ. ಈಗ ಇದು ಪೂರ್ತಿಯಾಗಿ ಕುದಿ ಬಂದೈತ್ರಿ. ಗ್ಯಾಸ್ನ ಲೋ ಫ್ಲೇಮ್ ಒಳಗಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಉಪ್ಪು ಮತ್ತು ಖಾರನ ಒಂದು ಸಲ ಟೇಸ್ಟ್ ಮಾಡಿಕೊಡ್ರಿ. ಏನರ ಕಡಿಮೆ ಇದ್ರೆ ಈಗ ಸೇರಿಸ್ಕೊಳ್ಬೋದು. ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಚಲೋ ತಂಗ 5 ನಿಮಿಷ ಇದನ್ನು ಕುದಿಸ್ಕೊಳ್ಬೇಕಾಗ್ತದೆ ರೀ. ಈಗ ಇದು ನೋಡಿರಿ, ಪೂರ್ತಿಯಾಗಿ ಸಾಂಬಾರೆಲ್ಲ ಚೆಂದಂಗೆ ಕುದ್ದೈತಿ. ಈ ಸಾಂಬಾರು ಬಿಸಿ ಬಿಸಿ ಅನ್ನಕ್ಕಾಗಿರ್ಬೋದು, ಪೂರಿಗಾಗಿರ್ಬೋದು, ದೋಸೆಗಾಗಿರ್ಬೋದು ಸೂಪರ್ ಆಗಿರ್ತೈತೆ ರೀ. ಒಂದು ಸಲ ಇದನ್ನು ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಮತ್ತು ಬಗ್ದಿ ಸಿಂಪಲ್ಲಾಗಿ ರೆಡಿ ಆಗ್ತೈತಿ ಕ್ವಿಕ್ಕಾಗಿ. ಖಂಡಿತ ಒಂದು ಸಲ ಟ್ರೈ ಮಾಡಿದರೆ ಸಾಕ್ರಿ, ಮತ್ತು ಮಾಡ್ತೀರಿ, ಅಷ್ಟು ಟೇಸ್ಟಿಯಾಗಿ ಬರ್ತೈತಿ. ಚೆನ್ನಾಗಿ ಬೇಳೆ ಅಥವಾ ಲಾಲ್ ಮಸೂರ್ ದಾಳು ಅಥವಾ ಮೊಸರು ದಾಳನ್ನು ಅಂತಾರೆ. ಯಾರೆಲ್ಲ ಚಾನಲ್ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ವಿಡಿಯೋಗಳನ್ನ ಆದಷ್ಟು ಹೆಚ್ಚಾಗಿ ಶೇರ್ ಮಾಡಿಕೊಡ್ರಿ. ಈ ಮುಖಾಂತರ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಮತ್ತು ಇದೇ ರೀತಿಯಾಗಿ ನಮ್ಮ ಚಾನಲ್ನಾಗ ಒಂದು ಸಲ ವಿಸಿಟ್ ಮಾಡಿದರೆ ಸಾಕ್ರಿ, ಸೂಪರಾಗಿರೋಂಥ ವಿಡಿಯೋಗಳದಾವೆ. ಒಂದು ಸಲ ನೋಡಿರಿ, ಎಲ್ಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.